ಭೀಕರ ಸ್ವರೂಪ ಪಡ್ಕೊಂಡಿದೆ ರಷ್ಯಾ ಉಕ್ರೇನ್ನ ಯುದ್ಧ. ರಷ್ಯಾ ವಾಯು ನೆಲೆಗಳನ್ನು ಉಡಿಸ್ ಮಾಡಿದೆ ಉಕ್ರೇನ್ ರಾಷ್ಟ್ರ. ಉಕ್ರೇನ್ನ ಡ್ರೋನ್ ದಾಳಿಗೆ ರಷ್ಯಾದ 40 ಜೆಟ್ಗಳು ಈಗ ಭಸ್ಮ ಆಗಿವೆ. ಉಕ್ರೇನ್ ಮೇಲೆ ಪದೇ ಪದೇ ರಷ್ಯಾ ದಾಳಿ ಮಾಡ್ತಾನೆ ಇತ್ತು. ಈಗ ರಷ್ಯಾದ ವಾಯು ನೆಲೆ ಮೇಲೆ ಉಕ್ರೇನೇ ದಾಳಿ ಮಾಡಿಬಿಟ್ಟಿದೆ. ಪ್ರತಿ ದಾಳಿ ವಾಯು ನೆಲೆಗಳನ್ನು ಉಡಿಸ್ ಮಾಡಿರೋದು ಉಕ್ರೇನ್ ಮೇಲೆ ದಾಳಿ ನಡೆಸಿ 12 ಸೈನಿಕರನ್ನ ಕೊಂದಿತ್ತು ರಷ್ಯಾ. ಹೀಗಾಗಿ ಪ್ರತಿ ದಾಳಿ ಮಾಡಿ ರಷ್ಯಾ ವಾಯು ನೆಲೆ ಮೇಲೆ ಅಲ್ಲಿದ್ದಂಥ ಒಂದಷ್ಟು ಬಾಂಬರ್ಗಳಿರ್ಬೋದು ಅಥವಾ ಫ್ಲೈಟ್ಗಳಿರ್ಬೋದು, ಜೆಟ್ಗಳು ಎಲ್ಲವನ್ನೂ ಕೂಡ ಧ್ವಂಸ ಮಾಡಿರೋದು. ಉಕ್ರೇನ್ ಮೇಲೆ ರಷ್ಯಾ 472 ಡ್ರೋನ್, 7 ಕ್ಷಿಪಣಿ ದಾಳಿ ಮಾಡಿತ್ತು. ರಷ್ಯಾ ಭೀಕರ ದಾಳಿಗೆ ಪ್ರತಿಯಾಗಿ ಜೆಟ್ಗಳನ್ನು ಧ್ವಂಸ ಮಾಡಿದೆ ಉಕ್ರೇನ್. ಯಾವ್ಯಾವ ಜೆಟ್ಗಳು ಧ್ವಂಸ ಆಗಿದೆ ಅಂದರೆ TU-95, TU-22 ಅಂತಹ ದೊಡ್ಡ ಬಾಂಬರ್ಗಳೇ ಉಡಿಸ್ ಆಗಿವೆ. ಬಹು ಕ್ಷಿಪಣಿಯನ್ನ ಹೊತ್ತು ಬಹು ದೂರ ಹಾರಬಲ್ಲಂತ ಬಾಂಬರ್ಗಳು ಇವಾಗಿದ್ವು. ಇವು ರಷ್ಯಾ ವಾಯುಪಡೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳು. A-50 ಅಂತಹ ದುಬಾರಿ ಬೇಹುಗಾರಿಕಾ ವಿಮಾನ, ಇಂತಹ A-50 ವಿಮಾನಗಳು ರಷ್ಯಾದಲ್ಲಿ 10 ಮಾತ್ರ ಇರೋದು. ಇವೆಲ್ಲವನ್ನು ಧ್ವಂಸ ಮಾಡಿದೆ. ಒಂದು ವಿಮಾನದ ಮೇಲೆ ಸುಮಾರು 3,000 ಕೋಟಿ ರೂಪಾಯಿ ಉಕ್ರೇನ್ ಭದ್ರತಾ ಸಂಸ್ಥೆಯಿಂದ ಡ್ರೋನ್ ಅಟ್ಯಾಕ್ ಆಗಿರೋದು. ರಷ್ಯಾಧಿಪತಿ ಪುಟಿನ್ ಇರ್ಬೋದು ಅಥವಾ ಉಕ್ರೇನ್ನ ಅಧ್ಯಕ್ಷ ಆಗಿರುವಂಥ ಝೆಲೆನ್ಸ್ಕಿ ಇರ್ಬೋದು, ಇವರಿಬ್ಬರೂ ಕೂಡ ಯುದ್ಧವನ್ನ ಮಾಡೋದಕ್ಕೆ ಅಂತಾನೆ ಮುಂದಾಗಿದ್ದಾರೆ. ಬಿಟ್ರೆ ಕದನ ವಿರಾಮ ಘೋಷಣೆ ಮಾಡಬೇಕು, ಸಂಧಾನ ಮಾಡ್ಕೊಳ್ಬೇಕು ಅಂತ ಒಪ್ತಾ ಇಲ್ಲ. ಈ ಹಿಂದೆ ಟ್ರಂಪ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಧ್ಯ ಪ್ರವೇಶ ಮಾಡಿದ್ರು, ಓಕೆ ಅಂತ ಹೇಳಿದ್ರು ಯುದ್ಧ ವಿರಾಮ ತೆಗೆದುಕೊಳ್ಳೋಣ ಅಂತ. ಬಟ್ ಅದ ತಾತ್ಕಾಲಿಕ ಯುದ್ಧ ವಿರಾಮ ಆಯ್ತಷ್ಟೇ. ಮತ್ತೆ ದಾಳಿ ಪ್ರತಿ ದಾಳಿಗಳಾಗ್ತಾನೆ ಇವೆ. ಪುಟ್ಟ ರಾಷ್ಟ್ರ ಉಕ್ರೇನ್ ಕೂಡ ಕ್ಷಮೆ ಅಥವಾ ಒಪ್ಕೊಳ್ತಾ ಇಲ್ಲ, ನಾವು ಕೂಡ ರಷ್ಯಾಗೆ ಸೇರ್ಕೊಳ್ತೀವಿ ಅಥವಾ ರಷ್ಯಾ ವಶಪಡಿಸ್ಕೊಳ್ಳಿ ಅಂತ. ಅಂದರೆ ಸೋಲನ್ನ ಒಪ್ಕೊಳ್ತಾ ಇಲ್ಲ ಅವರು. ಮತ್ತೆ ಪುಟಿದೆದ್ದು ಉಕ್ರೇನ್ನ ದೊಡ್ಡ ರಾಷ್ಟ್ರ ಉಕ್ರೇನ್ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ.